ಮಾಡಿದ್ರು ಕಾಂಗ್ರೆಸ್ನವರು, ಅದರಲ್ಲೂ ಕೂಡ ಕರ್ನಾಟಕದಿಂದಲೇ ಈ ಒಂದು ಹೋರಾಟ ಆರಂಭ ಆಗಿತ್ತು. ಆದರೆ ಇದೀಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಸಡ್ಡು ಹೊಡೆದಿದೆ. ಲೋಕಲ್ ಎಲೆಕ್ಷನ್ಗೆ, ಈ ಹಿಂದೆ ಕೂಡ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಈ ಒಂದು ಬ್ಯಾಲೆಟ್ ಪೇಪರ್ ಇತ್ತು. ಅದನ್ನು ಹೊರತುಪಡಿಸಿದಂತೆ ಉಳಿದ ಎಲ್ಲ ಎಲೆಕ್ಷನ್ಗಳಿಗೂ ಕೂಡ, ಸ್ಥಳೀಯ ಸಂಸ್ಥೆ ಆಗಿರ್ಬೋದು, ಪಾಲಿಕೆಗಳ ಎಲೆಕ್ಷನ್ಗಳಿಗೆ ಇವಿಎಂ ಮೂಲಕ ನಾವು ಮತದಾನವನ್ನ ಮಾಡ್ತಾ ಇದ್ವಿ. ಆದ್ರೆ ಇದೀಗ ಲೋಕಲ್ ಎಲೆಕ್ಷನ್ಗೆ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಅನ್ನೇ ಮತ್ತೆ ಬಳಕೆ ಮಾಡಬೇಕು, ಈ ರೀತಿಯಾಗಿ ಮತ್ತೆ ಮತದಾನ ಪ್ರಕ್ರಿಯೆಗಳು ಆರಂಭ ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಬ್ಯಾಲೆಟ್ ಬಳಕೆಗೆ ಇದೀಗ ಚುನಾವಣಾ ಆಯೋಗಕ್ಕೆ ಕೂಡ ಶಿಫಾರಸನ್ನ ಮಾಡಲಾಗುತ್ತೆ. ಹೊಸದಾಗಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದು, 15 ದಿನಗಳಲ್ಲಿ ಕಾನೂನು ತಿದ್ದುಪಡಿಗೂ ಕೂಡ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಈ ಮೂಲಕ ಇದೀಗ ಕೇಂದ್ರ ಚುನಾವಣಾ ಆಯೋಗಕ್ಕೆ, ಕೇಂದ್ರಕ್ಕೆ ಇಲ್ಲಿನ ಸರ್ಕಾರ ಸೆಡ್ಡನ್ನ ಹೊಡೆದಿದೆ. ಇಲ್ಲಿವರೆಗೂ ಕೂಡ ಮತಗಳ್ಳತನದ ಆರೋಪ ಕೇಳಿ ಬಂದಿತ್ತು, ಹೋರಾಟವನ್ನ ಮಾಡಿತ್ತು. ಇದೀಗ ಕೇಂದ್ರ ಚುನಾವಣಾ ಆಯೋಗ ಮತ್ತು ಕೇಂದ್ರಕ್ಕೆ ಈ ಮೂಲಕ ರಾಜ್ಯದಿಂದಲೇ ಮೊದಲ ಪ್ರಯತ್ನ ಆರಂಭ ಆಗಿದೆ ಅಂತ ನಾವು ಹೇಳಬಹುದು. ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್, ಮತಪತ್ರದ ಮೂಲಕ ಚುನಾವಣೆಯನ್ನು ಮಾಡೋದಕ್ಕೆ ಶಿಫಾರಸ್ ಮಾಡಬೇಕು ಅಂಥೇಳಿ ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡಿತು. ಆ ವಿಶ್ವಾಸಾರ್ಹತೆಯನ್ನು ಎಲ್ಲಿ ಕೊರತೆ ಆಯ್ತು ಅನ್ನೋದನ್ನು ಗಮನಿಸಿ ಜನರ ಮನಸ್ಥಿತಿಯನ್ನು ಹಾಗೂ ಅಭಿಪ್ರಾಯದ ಹಿನ್ನೆಲೆಯೊಳಗೆ ನಾವು ಇವಿಎಂ ಬದಲಿ ಅದು ಮತಪತ್ರದ ಮೂಲಕ, ಬ್ಯಾಲೆಟ್ ಮೂಲಕ ಚುನಾವಣೆ ಆಗಬೇಕನ್ನುವಂಥ ಉದ್ದೇಶವೇ ನಾವು ಇವತ್ತು ರಾಜ್ಯ ಸಚಿವ ಸಂಪುಟದಲ್ಲಿ ಮಾಡಿರ್ತಕ್ಕಂಥ ನಿರ್ಣಯದ ಹಿನ್ನೆಲೆ. ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಗೆ ಇದೀಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ತಂತ್ರಜ್ಞಾನದ ಜಗತ್ತಿನಲ್ಲಿ ಯಾರಾದರೂ ಮತ್ತೆ ಹಿಂದಕ್ಕೆ ಹೋಗ್ತಾರಾ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಬ್ಯಾಲೆಟ್ ಪೇಪರ್ನಲ್ಲಿ ಮೂಲಕ ಚುನಾವಣೆ ನಡೆಸುತ್ತದೆ, ಇದು ಯಾರು ರಿಟ್ರೋಗ್ರೇಡ್ ಹಿಂದಕ್ಕೆ ಹೋಗುವಂಥದ್ದು ನೋಡಿದ್ದೀರಾ? ಇವತ್ತು ಈ ಕಾಲದಲ್ಲಿ ಹೇಳ್ತಾರೆ ಇಂಟರ್ನ್ಯಾಷನಲ್ ಸಿಟಿ ಬೆಂಗಳೂರು ಎಲ್ಲ ಹೇಳಿ, ಇವರು ಮಾಡ್ತಿರೋಂಥ ಈ ಕ್ರಮ ಇಡೀ ಊರನ್ನ, ಇಡೀ ರಾಜ್ಯವನ್ನ ಹಿಂದಕ್ಕೆ ಕೊಂಡೊಯ್ಯುವಂಥದ್ದು, ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಈ ತಂತ್ರಜ್ಞಾನದ ಯುಗದಲ್ಲಿ ತಂತ್ರಜ್ಞಾನ ಬಳಕೆಯನ್ನು ಮಾಡಬೇಕು. ಅದು ಬಿಟ್ಟು ಇವರು ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯೋದು ಸರಿಯಲ್ಲ ಅನ್ನೋಂಥದ್ದು ಕಾಂಗ್ರೆಸ್ ಪಕ್ಷನೂ ಆಗ ಆಡಳಿತದಲ್ಲಿದ್ದಾಗ ಅರ್ಥ ಮಾಡಿಕೊಂಡು ಈ ಬದಲಾವಣೆ ತಂದಿದ್ದಾರೆ. ಹೇಗಾರ ಮಾಡಿ ಚುನಾವಣೆನ ಗೆಲ್ಲಬೇಕು ಅನ್ನುವಂಥ ದುರುದ್ದೇಶದಿಂದ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆನ ನಡೆಸಲಿಕ್ಕೆ ಹೊರಟಿರುವಂಥದ್ದು ಇದು ಪ್ರಗತಿಪರವಾಗಿರುವಂಥ ನಿರ್ಣಯ ಅಲ್ಲ, ಇದು ಕಳಪೆ, ಏನು ಒಂದು ಕೀಳು ಮಟ್ಟದ ಯೋಚನೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ವಿರೋಧಿಸ್ತೀವಿ, ಖಂಡಿಸ್ತೀವಿ. ಇದನ್ನ ರಾಜಕೀಯವಾಗಿಯೂ, ಸಾಮಾಜಿಕವಾಗಿಯೂ, ಕಾನೂನಾತ್ಮಕವಾಗಿಯೂ ಇದನ್ನು ಎದುರಿಸುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನೋದು ಬಹಳ. ಮತಗಳ್ಳತನ ಆರೋಪವನ್ನ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನ ಕೂಡ ಕಾಂಗ್ರೆಸ್ ಮಾಡಿಕೊಂಡು ಬರ್ತಾನೆ ಇದೆ. ಇದೀಗ ರಾಜ್ಯ ಸರ್ಕಾರ ಇಲ್ಲಿಂದಲೇ ಆರಂಭ ಮಾಡಿದೆ, ಮತಪತ್ರದ ಮೂಲಕ ಮತದಾನವನ್ನ ಮಾಡಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತ ಹೇಳಿ. ಇದರ ಔಚಿತ್ಯ ಜೊತೆಗೆ ಈ ಮೂಲಕ ರಾಜ್ಯ ಚುನಾವಣಾ ಆಯೋಗ ಇದನ್ನ ತಿದ್ದುಪಡಿ ಮಾಡಿ ಆ ನಂತರ ಇದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ಈಗಾಗಲೇ ನಾವು ಗಮನಿಸಿದ್ವಿ, ಮತಗಳ್ಳತನ ಅನ್ನುವಂಥ ಹೋರಾಟವನ್ನ ಆರಂಭ ಮಾಡಿ ಇಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ಈಗಲೂ ಕೂಡ ನಡೀತಾ ಇದೆ ಈ ಒಂದು ಹೋರಾಟ. ರಾಜ್ಯ ಸರ್ಕಾರ ಇಲ್ಲಿಂದನೇ ಇದೀಗ ಆರಂಭ ಮಾಡಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಅಥವಾ ಕೇಂದ್ರಕ್ಕೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಒಂದು ರೀತಿಯಂತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ಮಹತ್ವದ ನಿರ್ಧಾರ ಅಥವಾ ಮಹತ್ವದ ಬದಲಾವಣೆಗಳಿಗೆ ಕಾರಣ ಆಗುತ್ತಾ? ಹೇಗೆ? ಅನ್ಡೌಟೆಡ್ಲಿ ಇದು ದೊಡ್ಡ ನಿರ್ಧಾರವೇ. ಒಂದು ರೀತಿ ಸಾಹಸಕ್ಕೆ ಮತ್ತೆ ವಾಪಸ್ ನಾವು ಕೈ ಹಾಕ್ತೀವಿ ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅದಕ್ಕೆ ಸುಗ್ರೀವಾಜ್ಞೆ ಕೂಡ ತರ್ತೀವಿ ಅಂತ ಹೇಳಿದೆ. ಯಾಕಂದರೆ ಅಮೆಂಡ್ ಆಗಬೇಕು, ಅಮೆಂಡ್ಮೆಂಟ್ ಆದಮೇಲೆ ಅದನ್ನು ಕಾಯ್ದೆಗಳು ಆದರೆ ಖಂಡಿತ ನಾವು ಮಾಡ್ತೀವಿ, ಅದರಲ್ಲೇನು ಅಬ್ಜೆಕ್ಷನ್ ಇಲ್ಲ. ಅದಕ್ಕೆ ಸೂಕ್ತವಾದಂತಹ ಸಿಬ್ಬಂದಿ ಮತ್ತು ವ್ಯವಸ್ಥೆಯನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಎಲ್ಲದಕ್ಕಿಂತ ಮುಂಚಿತವಾಗಿ ಕಾನೂನು ತಿದ್ದುಪಡಿ ಆಗಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಈಗಾಗಲೇ ರಾಜ್ಯ ಚುನಾವಣಾ ಆಯೋಗದಿಂದ ಮಾಹಿತಿಯನ್ನು ಕೊಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ಕಾನೂನು ಪ್ರಕ್ರಿಯೆಗಳನ್ನು ಸರ್ಕಾರ ಕೂಡ ಮಾಡ್ತಾ ಇದೆ. ಸ್ವತಃ ಕಾನೂನು ಸಚಿವರಾಗಿರುವಂಥ ಕಾನೂನು ಸಂಸದೀಯ ಸಚಿವರಾಗಿರುವಂಥ HK ಪಾಟೀಲರು ಈ ಮಾಹಿತಿಯನ್ನು ಕೊಡೋದಲ್ಲದೆ ಈ ಹಿಂದೆ ಅವರು ಸುಮಾರು 3,450 ಪುಟಗಳ ದೊಡ್ಡ ಮಟ್ಟದ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿದರು. ಹೇಗೆ EVM ಅನ್ಟ್ರಸ್ಟ್ ವರ್ತಿ ಇದೆ, ಟ್ರಸ್ಟ್ ವರ್ತಿ ಇಲ್ಲ ಇದನ್ನು ಮಾಡೋಕ್ಕೆ. ಯಾಕಂದರೆ ಈ ಒಂದು ದಶಕದಿಂದ ಏನು ಕೂಗು ಕೇಳ್ಕೊಂಡು ಬಂದಿದೆ, 2014ರಲ್ಲಿ ಬಂದಂಥ ಅತಿ ದೊಡ್ಡ
ಏನು ಜನಮತ ಏನು BJPಗೆ ಸಿಗ್ತಲ್ಲ ಅಲ್ಲಿಂದಲೂ ಕೂಡ EVM ಮೇಲೆ ಅನುಮಾನಗಳು ಶಂಕೆಗಳನ್ನು ಮಾಡಿಕೊಂಡೇ ಬರ್ತಾ ಇದೆ ಕಾಂಗ್ರೆಸ್ಸು. ಒಂದು ದಶಕದ ಹತ್ತಿರದ ನಂತರವೂ ಕೂಡ ಈಗ ಮತ್ತದೇ ಪುನರಾವರ್ತಿತ ಆರೋಪಗಳನ್ನು ಕಂಟಿನ್ಯೂ ಮಾಡಿದೆ. ಆದರೆ ಕರ್ನಾಟಕದ ಗೆಲುವಲ್ಲಿ ಆ ಒಂದು ಆರೋಪಗಳು ನಗಣ್ಯ ಆಗ್ತವೆ, ತೆಲಂಗಾಣದ ಗೆಲುವಲ್ಲಿ ಆ ಆರೋಪಗಳು ನಗಣ್ಯ ಆಗ್ತವೆ, ಇನ್ ಕೇಸ್ ಹಿಮಾಚಲ ಪ್ರದೇಶದಲ್ಲಿ ಗೆದ್ದಾಗಲೂ ಕೂಡ ನಗಣ್ಯ ಆಗ್ತವೆ. ಅಕಸ್ಮಾತ್ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಗೆದ್ದಿದ್ದರೆ ಈ ಸಲ ಸೋತಿದ್ದಾರೆ, ಆ ಹಿಂದೆ ಗೆದ್ದಂಥ ಸಂದರ್ಭದಲ್ಲಿ ನಗಣ್ಯ ಆಗಿತ್ತು. ಇದು EVM ಶುರುವಾದ ನಂತರವೇ UP ಅಧಿಕಾರವನ್ನು ಮಾಡಿತ್ತು, ಆವಾಗ ಯಾವುದೇ ಅನುಮಾನಗಳಿರಲಿಲ್ಲ. ಆದರೆ ಇವಾಗ ಸುದೀರ್ಘವಾದಂಥ ಏನು ಪ್ರತಿಪಕ್ಷ ಸ್ಥಾನದಲ್ಲಿ ಸುದೀರ್ಘ ಅವಧಿಯಲ್ಲಿ ಕೂತಿರುವಂಥ ಒಂದು ರಾಜಕೀಯ ಬ್ರಹ್ಮನಿರಸನವೋ ಅಥವಾ ನಿಜವಾಗ್ಲೂ ಕೂಡ ದೋಷ ಇದೆಯೋ ಅನ್ನುವಂಥದ್ದನ್ನು ಏನು ಜನ ನಿರ್ಧಾರ ಮಾಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ EVM ವಿಚಾರವಾಗಿ ರಾಜಕೀಯ ಪಕ್ಷಗಳಿಗೆ ಬುದ್ಧಿ ಮಾತನ್ನು ಹೇಳಿತ್ತು. ಯಾವುದೇ ಫಾಲ್ಟನ್ನು ನಾವು ಫೈಂಡ್ ಔಟ್ ಮಾಡಿಲ್ಲ ಇದುವರೆಗೆ, ಅಂದರೆ ಯಾವುದನ್ನು ತೋರಿಸುವಂಥದ್ರಲ್ಲಿ ಸಕ್ಸಸ್ ಆಗಿಲ್ಲ. ಇದ್ರ ಬಗ್ಗೆ ಏನು ಕ್ಲೇಮ್ ಮಾಡ್ತಾ ಇದ್ದೀರಲ್ಲ ಯಾರೂ ಕೂಡ ಇದನ್ನು ಈ ಕ್ಲೇಮ್ಗೆ ಪೂರಕವಾದಂತಹ ಸಪ್ಲಿಮೆಂಟರಿ ಎವಿಡೆನ್ಸ್ಗಳನ್ನು ಇದು ಸುಪ್ರೀಂ ಕೋರ್ಟ್ ಮುಂದೆ ನ್ಯಾಯಾಲಯದ ಮುಂದೆ ಇಟ್ಟಿಲ್ಲ ಅನ್ನುವಂಥ ಒಂದು ಸೂಕ್ಷ್ಮವಾದ ಅಬ್ಸರ್ವೇಷನನ್ನು ಮಾಡಿತ್ತು. ಜೊತೆಗೆ ಸರ್ಕಾರ ಅಂದರೆ BJPಯ ಭಾಗವಾಗಿರುವಂಥ ವಕ್ತಾರರು, ಸಚಿವರುಗಳು, ಮಿನಿಸ್ಟ್ರ್ ಮತ್ತು ಬಾಕಿ ನಾಯಕರುಗಳು ಎಲ್ಲರೂ ಕೂಡ ಈ ಬಗ್ಗೆ ಕೌಂಟರ್ ಅಲಿಗೇಷನನ್ನು ಮಾಡ್ತಾರೆ, ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ತಗೊಂಬನ್ನಿ ಅಂತ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚುನಾವಣಾ ಆಯೋಗಕ್ಕೂ ಕೂಡ ಚಾಲೆಂಜ್ ಮಾಡಿದೆ ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಕೊಟ್ಟಿದೆ ಕಳೆದ ಸಲವೇ ಕೂಡ. ಇಷ್ಟು ಅವಧಿಯವರೆಗೆ ನೀವು ಚಾಲೆಂಜ್ ಮಾಡ್ಬೋದು, ಅಕಸ್ಮಾತ್ ಆ ಒಂದು ಪರಾಜಿತ ಅಭ್ಯರ್ಥಿಗೆ ಅನುಮಾನಗಳಿದ್ದಂಥ ಸಂದರ್ಭದಲ್ಲಿ ಚಾಲೆಂಜ್ ಮಾಡಿದರೆ ಒಂದು ಲಿಮಿಟೆಡ್ ಪೀರಿಯಡಲ್ಲಿ ಏನಿದೆ ಅಥವಾ ಸೆಲೆಕ್ಟೆಡ್ ಸ್ಯಾಂಪಲ್ಸ್ ಏನಿದೆ ಆ EVMಗಳ ಮೇಲೆ ಆ ಬೂತ್ಗಳಲ್ಲೇ ನಿಮಗೆ ಮರುಪರೀಕ್ಷೆಗಳನ್ನು ಒಳಪಡಿಸಿ ಅಲ್ಲಿ ಏನಾದರೂ ನಿಮಗೆ ಡೌಟ್ ಆದರೆ ಮುಂದೆ ಪ್ರೊಸೀಡ್ ಮಾಡ್ಬೋದು ಅನ್ನೋವಂಥ ಅಥವಾ ಏನಾದರೂ ಕಾಂಕ್ರೀಟ್ ಆಗಿ ಸಿಕ್ಕಂಥ ಸಂದರ್ಭದಲ್ಲಿ ಪ್ರೊಸೀಡ್ ಮಾಡ್ಬೋದು ಅನ್ನೋಂಥ ಒಂದು ಪೂರಕವಾದಂಥ ಅಂಶಗಳನ್ನು ಕೂಡ ಇವರು ಕೊಟ್ಟಿತ್ತು. ಅದು ಕೂಡ ಯಾರೂ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡೆಪಾಸಿಟ್ ಎಲ್ಲ ಮಾಡಬೇಕಾಗಿತ್ತು, ಅದನ್ನೂ ಮಾಡಲಿಲ್ಲ. ಆದರೆ ಒಂದು ನರೇಟಿವ್ನ ಬಿಲ್ಡ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ BJP ಒಂದು ಕಡೆ ಒಂದು ನರೇಟಿವ್ನ ಹೇಗೆ ಬಿಲ್ಡ್ ಮಾಡುತ್ತೆ ಅದೇ ರೀತಿ ನಾವು ಕೌಂಟರ್ ನರೇಟಿವ್ನ ಬಿಲ್ಡ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸಿಗರಿದ್ದಂತಿದೆ. ಒಂದು ಇದು ಸ್ವಕಾರ್ಯ, ಅಂದರೆ ಒಂದು ಪಕ್ಷದ ಸೈದ್ಧಾಂತಿಕ ಹಿನ್ನೆಲೆ, ಇನ್ನೊಂದು ಸ್ವಾಮಿ ಕಾರ್ಯ. ಈಗ ರಾಹುಲ್ ಗಾಂಧಿ ಅವರ ಈ ಒಂದು ಮತಾಧಿಕಾರ ಅಥವಾ ಈ ಮತಗಳ್ಳತನ ಏನು ಆರೋಪ ಏನು ಬಂತಲ್ಲ, ಆ ಸಂದರ್ಭದಲ್ಲಿ ರಾಜಣ್ಣ ಅವರು ಕೊಟ್ಟಂತಹ ಹೇಳಿಕೆಯ ಪರಿಣಾಮ ಅವರಿಗೆ ಮನೆಯಲ್ಲಿ ಕೂತಿರುವಂಥ ಪರಿಸ್ಥಿತಿ ಆಗಿದೆ. ಬರೀ ಶಾಸಕರಾಗಿ ಉಳಿದಿದ್ದಾರೆ ಸಚಿವ ಸ್ಥಾನದಿಂದ. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನು ಒಂದು ತಕ್ಕಡಿಯಲ್ಲಿಟ್ಟು ಯಾರ ಮಾತು ಸಮಜಾಯಿಸಿ ಸಮರ್ಥನೆಗಳಿಗೂ ಕೂಡ ಬೆಲೆಯನ್ನು ಕೊಡದೆ ಕಿತ್ತು ಬಿಸಾಕಿದ್ರು. ಈಗ ರಾಹುಲ್ ಗಾಂಧಿ ಅವರ ಒಂದು ಅತಿ ದೊಡ್ಡ ಹೋರಾಟ ಆಗಿರೋದ್ರಿಂದ ಹೇಗೆ ಅವರು ಭಾರತ್ ಜೋಡೋ, ಸಂವಿಧಾನ ರಕ್ಷಣೆ ಅಂತೆಲ್ಲ ಬಂತು, ಈಗ ಮತಾಧಿಕಾರ ಅನ್ನುವಂಥದ್ದು ಅಥವಾ ಮತಗಳ್ಳತನ ಆರೋಪದ ಅಡಿಯಲ್ಲಿ ಮಾಡ್ತಾ ಇರೋಂಥ ಮತಾಧಿಕಾರ ರ್ಯಾಲಿ, ಜನಾಂದೋಲನ ಎಲ್ಲವೂ ಕೂಡ ಈಗ ಒಂದು ಪಕ್ಷವಾಗಿ ನಾಯಕರುಗಳಾಗಿ ಎಲ್ಲರೂ ಕೂಡ ಇದನ್ನು ಪುಷ್ ಮಾಡಬೇಕಾಗಿದೆ. ಮೋರ್ ಲಾಯಲ್ ದ್ಯಾನ್ ದ ಕಿಂಗ್ ಅನ್ನೋ ರೀತಿ ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರಿಗಿಂತಲೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನು ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಏನು ಪುಷ್ ಮಾಡಬೇಕು. ಹೇಗೆ ಒಂದು ಕರ್ನಾಟಕ ಮಾಡೆಲ್ ನಾವು ಗ್ಯಾರಂಟಿ ಅಂತ ನಾವು ಇಡೀ ದೇಶದಲ್ಲಿ ಹೇಳ್ತೀವಿ ಕಾಂಗ್ರೆಸ್ಗೆ, ಅದೇ ರೀತಿ ರಾಹುಲ್ ಗಾಂಧಿ ಅವರು ಕೈಗೆತ್ತಿಕೊಂಡಿರುವಂಥ ವಿಚಾರವನ್ನು ಕೂಡ ನಾವು ಕರ್ನಾಟಕ ಮಾಡೆಲ್ ಮೂಲಕವೇ ಶುರು ಮಾಡ್ತೀವಿ ಅನ್ನೋ ರೀತಿ ಸೂಚನೆಯನ್ನು ಕೊಟ್ಟಂಗಿದೆ. ಈಗ ಕಾನೂನು ತಿದ್ದುಪಡಿಗಳಾಗಬೇಕು, ಅದು ಬೇರೆ. ಆದರೆ ಈಗ ಸಿಕ್ಕಿರುವಂಥ 135+ ಸ್ಥಾನಗಳನ್ನು ಅಥವಾ 135 ಸ್ಥಾನಗಳ ಭರ್ಜರಿ ಬಹುಮತವನ್ನು ಯಾವ ರೀತಿ ಸಮರ್ಥಿಸ್ಕೋತೀರಾ ಅಂತಂದರೆ, ಇಲ್ಲ ನಮಗೆ 170 ಬರಬೇಕಿತ್ತು, 180 ಬರಬೇಕಿತ್ತು, 135 ಬಂದಿದೆ ಅನ್ನುವಂಥ ವೇಗ್ ಆರ್ಗ್ಯುಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಗೆದ್ದಾಗ ಅದಕ್ಕೆ ಬೇರೆಯದೇ ಆಯಾಮ ಮತ್ತು ವಾದ, ಸೋತಾಗ ಪ್ರತಿವಾದಗಳಿರ್ತವೆ. ಈಗ ಬಿಹಾರ ಏನಾಗುತ್ತೋ ಅನ್ನೋ ಕುತೂಹಲ, SIR ವಿಚಾರವಾಗಿ ದೊಡ್ಡ ಕಾನೂನು ಜಟಾಪಟಿ ಒಂದು ಕಡೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಕೂಡ ನಡೀತು, ಮತ್ತೊಂದು ಕಡೆ ಏನು ಜನರ ನಡುವೆ ಕೂಡ ಜನತಾ ನ್ಯಾಯಾಲಯದಲ್ಲೂ ಕೂಡ ಅತಿ ದೊಡ್ಡ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಇದೆಲ್ಲದರ ನಡುವೆ ಕರ್ನಾಟಕ ಸರ್ಕಾರದ ಈ ನಡೆ ಸ್ವಾಮಿ ಕಾರ್ಯ ಸ್ವಕಾರ್ಯ, ರಾಹುಲ್ ಗಾಂಧಿ ಅವರನ್ನು ಕೂಡ ಮೆಚ್ಚಿಸೋದರ ಜೊತೆಗೆ ಬ್ಯಾಲೆಟ್ ವರ್ಸಸ್ EVM ಅನ್ನೋ ಒಂದು ಅತಿದೊಡ್ಡ ಚರ್ಚೆಗೆ ದೇಶವ್ಯಾಪಿ ಮತ್ತೊಮ್ಮೆ ಏನು ಅವಕಾಶವನ್ನು ಆಯಾಮವನ್ನು ತೆರೆದಿಟ್ಟಿದೆ. ಸೈಮಲ್ಟೇನಿಯಸ್ ಚುನಾವಣೆ ನಡಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇರೋ ಸಂದರ್ಭದಲ್ಲಿ ಆದಷ್ಟು ಕಾಸ್ಟ್ ಕಟ್ಟಿಂಗು ಅಥವಾ ಮತ್ತೊಂದು ಅಡ್ವಾನ್ಸ್ಡ್ ಆಗಿ ನಾವು ಎಲೆಕ್ಷನನ್ನು ಮಾಡಬೇಕು ಅಂತ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒನ್ ನೇಷನ್ ಒನ್ ಪೋಲ್ ಅಂತ ಇವರು ವಾಪಸ್ ಬ್ಯಾಲೆಟ್ ಪೇಪರ್ಗೆ ಹೋಗೋಣ ಅಂತ ಹೇಳ್ತಿರೋದನ್ನ ಜನ ಯಾವ ರೀತಿ ಸ್ವೀಕರಿಸ್ತಾರೆ, ಕಾನೂನಾತ್ಮಕವಾಗಿ ಯಾವ ರೀತಿ ಜಟಾಪಟಿ ಆಗುತ್ತೆ ನೋಡಬೇಕು. ಪಟೇಲ್ರೆ, ಇದರ ಔಚಿತ್ಯದ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಯುಗ, ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ಮತ್ತೆ ವಾಪಸ್ ಹೋಗುವಂತಹ ಪ್ರಕ್ರಿಯೆಗಳು ಆಗ್ತಾ ಇರೋದು ಅನ್ನುವಂತಹ ಮಾತಿನ ಜೊತೆಗೆ ಪಾರದರ್ಶಕತೆ, ವಿಶ್ವಾಸಾರ್ಹತೆ ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಅಥವಾ ಅದರ ಔಚಿತ್ಯ ಇತ್ತಾ ಅಂತ? ನಿಮಗೆ ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಇರ್ಬೋದು, ಸಂಸ್ಥೆಗಳಿರ್ತಕ್ಕಂಥದ್ದು ಎಲ್ಲರೂ ಕೂಡ ಅಪ್ಗ್ರೇಡ್ ಆಗ್ತಾರೆ.
ಅಪ್ಡೇಟ್ ಆಗ್ತಾರೆ ಮತ್ತು ಅಪ್ಗ್ರೇಡ್ ಆಗ್ತಾರೆ. ಇವತ್ತು ಸುಧಾರಿತ ತಂತ್ರಜ್ಞಾನ ಇರ್ತಕ್ಕಂಥ ದೇಶ, ಇಂಟರ್ನೆಟ್ನಲ್ಲಿ ಇಡೀ ಜಗತ್ತು ನಡೀತಿರ್ತಕ್ಕಂಥದ್ದು, ಡಿಜಿಟಲ್ ಯುಗ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈಗ EVMದು ಅನೇಕ ಆರೋಪಗಳು ಇದ್ದಾವೆ. EVMನಲ್ಲಿ ಬಿದ್ದಂಥ ಮತಗಳು ಬೇರೆ, VVPATಲ್ಲಿ ಸ್ಲಿಪ್ಗಳು ಬರುವಂಥದ್ದು ಬೇರೆ ಅಂತೇಳಿ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ, ಕೆಲವರು ಬೇರೆ ಬೇರೆ ರೀಸನ್ಗಳು ಕೂಡ ಹೇಳಿರ್ತಕ್ಕಂಥದ್ದು. ಕಳೆದ 2 ಲೋಕಸಭೆ ಚುನಾವಣೆ ಮತ್ತು ಈ 3ನೇ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಎಲ್ಲೊಂದು ಕಡೆ EVMೇ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷವನ್ನು ಈ ದೇಶದಲ್ಲಿ ಅಧಿಕಾರಕ್ಕೆ ತರ್ತಿದೆ ಅಂತೇಳಿ ಗಂಭೀರ ಆರೋಪ ಕೇಳಿಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಲೋಕಸಭೆಯ ವಿಪಕ್ಷ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮತಗಳ್ಳತನದ ವಿರುದ್ಧ ಅತಿ ದೊಡ್ಡ ಹೋರಾಟ ಮತ್ತು ಅಭಿಯಾನವನ್ನೇ ಆರಂಭಿಸಿರ್ತಕ್ಕಂಥ, ಅದು ಬೆಂಗಳೂರಿನಿಂದ ಆರಂಭಿಸಿರ್ತಕ್ಕಂಥದ್ದು. ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರದ ಮಹದೇವಪುರದಲ್ಲಿ 1,11,000 ಫೇಕ್ ವೋಟನ್ನು ಕ್ರಿಯೇಟ್ ಮಾಡಿದರು ಲೋಕಸಭೆ ಚುನಾವಣೆಯಲ್ಲಿ. ನಮ್ಮ ಅಭ್ಯರ್ಥಿ ಸೋಲಿಗೆ ಇದೇ ಕಾರಣ ಅಂತ ಹೇಳಿದರು. ಇದಿಷ್ಟೇ ಅಲ್ಲ, ದೇಶಾದ್ಯಂತ ಅನೇಕ ಕ್ಷೇತ್ರಗಳಲ್ಲೂ ಈ ರೀತಿ ಮಾಡಿದರು. ಅದು ಅಮೇಥಿ ಇರ್ಬೋದು, ರಾಯ್ಬರೇಲಿ ಇರ್ಬೋದು, ಮತ್ತು ಜೊತೆಗೆ ವಾರಣಾಸಿಯಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅಂತೇಳಿ. ವಾರಣಾಸಿಯಲ್ಲಿ ಕೂಡ ಅಲ್ಲಿನ ಪ್ರಧಾನಿ ನರೇಂದ್ರ ಮೋದಿಯವರ ಅಪೋಸಿಟ್ ಆಗಿ ನಿಂತಿದ್ದಂಥ ಕಾಂಗ್ರೆಸ್ನ ರಾಯ್ರವರು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಬಿಹಾರದಲ್ಲೂ ಕೂಡ ಎಲ್ಲೊಂದು ಕಡೆ ಇಡೀ ಚುನಾವಣಾ ಆಯೋಗವೇ ಎಲ್ಲೊಂದು ಕಡೆ BJP ಪರವಾಗಿ ನಿಂತಿದೆ, ಬಿಹಾರ ಚುನಾವಣೆಗೆ ಒಂದು ಸೆಟ್ಬ್ಯಾಕನ್ನು ಮಾಡ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡಿರುವಂಥದ್ದು. ಮತಾಧಿಕಾರ ಅಂತ ರ್ಯಾಲಿ ಮತ್ತು ಯಾತ್ರೆಯನ್ನು ಮಾಡೋದು ಅದು ಸಕ್ಸಸ್ ಕೂಡ ಆಗಿರ್ತಕ್ಕಂಥದ್ದು. ನಿಮಗೆ ಗಮನಿಸಿ, ಅನೇಕ ಇಶ್ಯೂಗಳಲ್ಲಿ ಭಾರತದಲ್ಲಿ 108 ಚುನಾವಣೆಗಳಾಗಿದೆ. ಕಳೆದ 75 ವರ್ಷಗಳಿಂದ ಕೂಡ ಚುನಾವಣೆಗಳಾಗಿದ್ದಾವೆ. ಸಾಮಾನ್ಯಗಳು ಚುನಾವಣೆಗಳು ಆಗುವ ಮೊದಲೇ ಯಾವುದೇ ಸ್ಟೇಟ್ ಅಥವಾ ಯಾವುದೇ ದೇಶದಲ್ಲಿ ಚುನಾವಣೆಗಳಾಗುವ ಮೊದಲು ಆಯಾ ವಿಪಕ್ಷಗಳ ಭ್ರಷ್ಟಾಚಾರದ ಬಗ್ಗೆ ಅಥವಾ ಆ್ಯಂಟಿ ಇನ್ಕಮಿನ್ಸ್ ಬಗ್ಗೆ ಮತ್ತು ಬೇರೆ ಬೇರೆ ಇಶ್ಯೂಸ್ಗಳ ಬಗ್ಗೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಫ್ರೀ ವೀಸ್ಗಳ ಬಗ್ಗೆ ಚರ್ಚೆ ಆಗಿ ಚುನಾವಣೆ ನಡೀತವೆ. ಮೊದಲ ಬಾರಿ ಈ ದೇಶದಲ್ಲಿ ಚುನಾವಣಾ ಆಯೋಗದ ವಿರುದ್ಧವೇ ಯಾವುದು ಚುನಾವಣೆ, ಈ ದೇಶದ ಸಾಂವಿಧಾನಿಕ ಸಂಸ್ಥೆ ಚುನಾವಣೆ ನಡೆಸುತ್ತೆ, ಚುನಾವಣೆ ನಡೆಸುವಂಥ ಚುನಾವಣಾ ಆಯೋಗದ ವಿರುದ್ಧವೇ ಇಶ್ಯೂ ಇರ್ತಕ್ಕಂಥದ್ದು. ಇದು ಇಡೀ ಚುನಾವಣಾ ಇತಿಹಾಸದಲ್ಲಿ ಮೊಟ್ಟ ಮೊದಲು ಇರ್ತಕ್ಕಂಥದ್ದು. ನೀವು ಗಮನಿಸಿ, ಇಲ್ಲಿ ರಾಹುಲ್ ಗಾಂಧಿಯವರು BJP ಆರೋಪ ಮಾಡ್ತಿಲ್ಲ, ಚುನಾವಣಾ ಆಯೋಗವನ್ನೇ ಆರೋಪ ಮಾಡ್ತಾರೆ. ಯಾವ ಚುನಾವಣಾ ಆಯೋಗ ಚುನಾವಣಾ ವ್ಯವಸ್ಥೆಯನ್ನು ಸುಧಾರಿತವಾಗಿ ನ್ಯಾಯಯುತವಾಗಿ ಮಾಡಬೇಕು, ಅದೇ ಚುನಾವಣಾ ಆಯೋಗ ಒಂದು ಪಕ್ಷದ ಪರವಾಗಿ, ವ್ಯಕ್ತಿಗಳ ಪರವಾಗಿ ಸಂಪೂರ್ಣ ನಿಂತಲ್ಲಿ ಆರೋಪ ಮಾಡ್ತಿರ್ತಕ್ಕಂಥದ್ದು. ಇದು ದೇಶದಲ್ಲಿ ಮೊಟ್ಟ ಮೊದಲು ಚುನಾವಣೆ. ನೀವು ಗಮನಿಸ್ತೀವಿ, ಯಾವುದಾದ್ರೂ ಚುನಾವಣಾ ಆಯೋಗದ ವಿರುದ್ಧ ಯಾರಾದರೂ ಅಲಿಗೇಷನ್ ಮಾಡ್ಕೊಂಡು ಯಾವುದಾದ್ರು ಚುನಾವಣೆ ನಡೆದವ, ಈಗ ಬಿಹಾರ ಚುನಾವಣೆ ಮುಖಾಂತರ ಈಗ ಅಲಿಗೇಷನ್ ಆಗಿರ್ತಕ್ಕಂಥದ್ದು. ಇದೀಗ ರಾಹುಲ್ ಗಾಂಧಿಯವರು ಅತಿ ದೊಡ್ಡ ಅಭಿಯಾನ ಮತ್ತು ಹೋರಾಟವನ್ನು ಮಾಡಿರುವಂಥದ್ದು. ಅದು ಕರ್ನಾಟಕದಿಂದಲೇ ಆರಂಭ ಆಗಿರ್ತಕ್ಕಂಥದ್ದು. ಹಾಗಾಗಿ ತನ್ನ ನಾಯಕನನ್ನು ಮೆಚ್ಚಿಸಲೇಬೇಕಾಗಿರುವಂಥದ್ದು ಮತ್ತು ತನ್ನ ಕಾಂಗ್ರೆಸ್ನ ಸಿದ್ಧಾಂತದ ಪರವಾಗಿರ್ತಕ್ಕಂಥ ಇದ್ದೀವಿ ಮತ್ತು ನಾಯಕನ ಏನು ಹೋರಾಟಕ್ಕೆ ನಾವು ಬೆಂಬಲಿದ್ದೀವಿ ಅಂತೇಳಿ ಒಂದು ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ತಮ್ಮದೇ ಸರ್ಕಾರ ಇರುವ ಕಾರಣಕ್ಕಾಗಿ ಈ ಬಿಲ್ಲನ್ನು ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ನಿಮಗೆ ಇದು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿದ್ದರಿಂದ ಮತ್ತು BBMPಯಲ್ಲೂ ಕೂಡ ಇದೇ ಚುನಾವಣೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಇದು ಏನೋ ಮತ್ತೆ ನಾವು 10 ರಿಂದ 15 ವರ್ಷ ಹಿಂದಕ್ಕೆ ಹೋಗ್ತಿರ್ತಕ್ಕಂಥದ್ದು, ಮತ್ತೆ ದೊಡ್ಡ ಸವಾಲು. ಹಾಗಾಗಿ ಇದಕ್ಕೆ ಈಗ ಕಾನೂನನ್ನು ಮಾಡಬೇಕಾಗಿರ್ತಕ್ಕಂಥ, ಆ ಕಾನೂನಿಗೆ ಸುಗ್ರೀವಾಜ್ಞೆ ಮುಖಾಂತರ ಅದನ್ನು ಜಾರಿ ತರಬೇಕಾಗಿರ್ತಕ್ಕಂಥ, ಅಥವಾ ನೆಕ್ಸ್ಟು ಅಸೆಂಬ್ಲಿ ಬಂದ ಸಂದರ್ಭದಲ್ಲಿ ಮಸೂದೆಯನ್ನು ತಗೊಂಡು ಪಾಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ರಾಜ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಸಂಗ್ರೇಶಿಯವರು ನಮಗೇನಿಲ್ಲ, ಅವರು ಅದಕ್ಕೆ ಒಂದು ಕಾನೂನನ್ನು ತರಲಿ, ಕಾನೂನು ತರುವ ಜೊತೆಗೆ ನಮಗೆ ಅದಕ್ಕೆ ಸಂಬಂಧಪಟ್ಟಾಗೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿ ಮತ್ತು ಸಿಬ್ಬಂದಿಗಳು ಕೊಟ್ಟರೆ ನಾವು ಚುನಾವಣೆಗೆ ರೆಡಿ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇದು ಯಾರನ್ನೋ ಮೆಚ್ಚಿಸುವ ಮುಖಾಂತರ ಅಪ್ಗ್ರೇಡ್ ಆಗಬೇಕಾಗಿರ್ತಕ್ಕಂಥದ್ದು. ಮತ್ತು ಇವತ್ತಿನ AI ಯುಗದಲ್ಲಿ ನಾವು ಇರ್ತಕ್ಕಂಥವ್ರು, ಒಂದು ಸರ್ಕಾರ ಮತ್ತೆ ಹಿಂದಕ್ಕೆ ಹೆಜ್ಜೆ ಇಡ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅಂತ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದು ಕಾಂಗ್ರೆಸ್ಸಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಕಾಂಗ್ರೆಸ್ನ ನಾಯಕರುಗಳಿಗೆ ಅದು ಖುಷಿ ತರ್ಬೋದು ಮತ್ತು ಅವರ ಅನುಕೂಲ ರಾಜಕಾರಣ ಕೂಡ ಹೌದು. ಇದು ಎಲ್ಲೊಂದು ಕಡೆ ಪರೋಕ್ಷವಾಗಿ ಕೇಂದ್ರ ಸರ್ಕಾರಕ್ಕೆ, ಚುನಾವಣಾ ಆಯೋಗಕ್ಕೆ EVM ಬಗ್ಗೆನೇ ಒಂದು ಏನು ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂಥ ಪರೋಕ್ಷವಾದ ರಾಜ್ಯ ಸರ್ಕಾರದ ಚಾಲೆಂಜ್ ಅಂತ ಹೇಳ್ಬೋದು. ಇದು ಒಂದು ಗೊಂದಲ ಅಂತಂದ್ರೆ, ಒಂದು ಕಡೆ ಚುನಾವಣಾ ಆಯೋಗದ ಪ್ರಕ್ರಿಯೆಗಳು ದೋಷಪೂರಿತ ಅಂತ, ಅಂದ್ರೆ ಸರಿಯಾಗಿ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡೋದ್ರಲ್ಲಿ ಅಯೋಮಯ ಆಗಿದೆ, ಹಾಗೆ ಆಗಿದೆ. ಮತ್ತೊಂದು ಕಡೆ EVM ಪ್ರಾಬ್ಲಮ್ ಅಂತಾರೆ. ಸೊ ಹಿಟ್ ಅಂಡ್ ರೋಲ್ ಮತ್ತು ಗೋಲ್ ಪೋಸ್ಟ್ಗಳು ಚೇಂಜ್ ಆಗ್ತಾ ಹೋಗ್ತಿದೆ. ಈಗ ಪಟೇಲ್ ಹೇಳಿದಂತೆ ಇಶ್ಯೂ ಬೇಸ್ಡ್ ಆಗಿ ಏನು ಎಲೆಕ್ಷನ್ ನಡಿಬೇಕಾಗಿತ್ತು, ಇಲ್ಲಿ ಬಿಹಾರದಲ್ಲಿ ಮತಾಧಿಕಾರ, ಮತಗಳ್ಳತನ ಅನ್ನೋದು ನಿಜಕ್ಕೂ ಕೂಡ ಅಲ್ಲಿನ ಮೈತ್ರಿ ಒಳಗಡೆನೆ, ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿ ಏನಾಗಿದೆ RJD ನಾಯಕರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ. ಇನ್ನು ನಿತೀಶ್ ಕುಮಾರ್ ಅವರ ಮರೆಗುಡಿತನದ ಬಗ್ಗೆ ಮಾತನಾಡಬೇಕಿತ್ತು, ಮೂಲಸೌಕರ್ಯದ ಬಗ್ಗೆ ಮಾತನಾಡಬೇಕಿತ್ತು, ಅಥವಾ ಏನು ಬ್ರಿಡ್ಜ್ಗಳು ಕೊಲಾಪ್ಸ್ ಆಗಿದ್ರ ಬಗ್ಗೆ ಮಾತನಾಡಬೇಕಾಗಿತ್ತು, ರಸ್ತೆ ಮತ್ತೊಂದ್ರ ಬಗ್ಗೆ ಮಾತನಾಡಬೇಕಿತ್ತು. ಆದರೆ ಇವರು ಇದನ್ನೆಲ್ಲ ಮಾತನಾಡ್ತಾ ಇರುವಂಥದ್ದು ಜನ ಕನೆಕ್ಟ್ ಆಗುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಚರ್ಚೆ ನಡೀತಾ ಇದೆ. ಸೊ ಇದೆಲ್ಲದರ ನಡುವೆ ಅವರ ಒಂದು ಗೊಂದಲ ಮತ್ತು ಗೋಲ್ ಪೋಸ್ಟ್ಗಳ ಚೇಂಜ್ ಆಗ್ತಾ ಇರುವಂಥದ್ದು ಕೂಡ ದಿನೇ ದಿನೇ ಈ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಕಾಂಗ್ರೆಸ್ನ ನಿಲುವು ಮತ್ತು ಧೋರಣೆಗಳ ಬಗ್ಗೆ ಆಶ್ಚರ್ಯವನ್ನ ಹುಟ್ಟಾಗ್ತಾ ಇದೆ. ವಿಪಕ್ಷಗಳ ಹೋರಾಟ ಯಾವ ರೀತಿ ಆಗಿರುತ್ತೆ, ಜನರ ಅಭಿಪ್ರಾಯ ಹೇಗಿರುತ್ತೆ ಅನ್ನೋದನ್ನ ನೋಡೋಣ.